ಏನಾಗ್ತಾ ಇತ್ತು? ನೋಡ್ತಾ ಇದ್ವಿ, ಎಷ್ಟು ಅರ್ಥ ಆಗ್ಲಿಲ್ಲ. ಗುರುವಿನ ಸ್ಥಿತಿ ಮೊನ್ನೆ ಬಂದವ ಇದಿಲ್ಲ, ನೆನಪಿದಿರೋದಿಲ್ಲ. ಅಂದ್ರೆ ಅಲ್ಲಿಗೆ ಅದು ಮುಗೀತ, ಅಲ್ಲಿಗೆ ಮೊನ್ನೆಗೆ ಇವತ್ತು ಫ್ರೆಶ್ ದಿನ. ಅರ್ಥ ಆಯ್ತದೆ ದೇವ್ರೆ, ಬೇಜಾರು ಮಾಡ್ಬೇಕು. ಇದಕ್ಕೆ ನಾನು ತಿಳಿಸಿದ್ದು ಒಂದ್ಸಲ ನೋಡಿ ಆಯ್ತಾ, ನೋಡಿ ಆಯ್ತು. ಆ ಕ್ಷಣ ಆ ಹೊತ್ತು ನಿಮ್ಮೊಟ್ಟಿಗೆ ಇರ್ತಾರೆ. ನೀವು ಆ ಕಣ್ಣಿಂದ ದೂರ ಆದ ಕೂಡಲೇ ಅವರು ಮತ್ತೆ ಬಿಡ್ತಾರೆ. ಅವರ ಕಣ್ಣ ಎದುರಿರುವಷ್ಟು ಹೊತ್ತು ಮಾತ್ರ ನೆನಪು. ಪುನಃ ಕಣ್ಣ ಮುಂದೆ ಬಂದ್ರೆ ನೆನಪು, ಪುನಃ ಕಣ್ಣ ಮುಂದೆ ಬಂದ್ರೆ ನೆನಪು, ಕಣ್ಣ ಮುಂದೆ ಇದ್ರೆ ನೆನಪು. ಇದು ಒಂದು ಸ್ಥಿತಿ ಅಂತ ಹೇಳುದು. ಎಷ್ಟು ಹತ್ತಿರದಲ್ಲಿದ್ರು ಗೊತ್ತಾಗುದಿಲ್ಲ ಯಾರು ಅಂತೇಳಿ. ಇದು ತಿಳಿಯುವುದಾದ್ರೆ, ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದಾದ್ರೆ, ನೀವು ಗುರುವಿನ ಸೇವೆಗೆ ಅಲ್ಲ, ಗುರುವಿನ ದರ್ಶನಕ್ಕೆ ಅಲ್ಲ, ನಿಮ್ಮ ಜನ್ಮದ ರಹಸ್ಯವನ್ನು ತಿಳಿಲಿಕ್ಕೆ ಹಾಗೂ ಅನೇಕ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ನೀವು ಯೋಗ್ಯವಾದವರು ಅಂತೇಳಿ ಅರ್ಥ. ಸಾವಿರ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು, ಸಾವಿರ ವಿಚಾರಗಳನ್ನು ಇಟ್ಟುಕೊಂಡು ಈ ಗುರು ಸೇವೆ ಮಾಡುವುದೆಲ್ಲ ವ್ಯರ್ಥ. ಗುರು ದರ್ಶನ ಮಾಡುವುದು ಕೂಡ ವ್ಯರ್ಥ ಅಂತ ಹೇಳಿ. ಗುರು ದರ್ಶನ ಮಾಡುವಾಗ ಯಾವುದೇ ಆಸೆಗಳಿರ್ಬೋದು, ನಿಮಗೆ ಆಸೆಗಳು ಇರಬಹುದು. ಆದರೆ ಗುರುವಿನ ದರ್ಶನ ಮಾಡುವಾಗ ನೋ ಎಕ್ಸ್ಪೆಕ್ಟೇಷನ್, ಯಾವುದೇ ಒಂದು ದರ್ಶನ ಮಾಡಿದೆವು, ಒಂದು ನಮಸ್ಕಾರ ಮಾಡಿದೆವು, ಆಶೀರ್ವಾದ ಪಡ್ಕೊಂಡು ಬಂದೆವು. ಅದು ನಿಮ್ಮ ಶರಣಾಗತಿ, ನಿಮ್ಮ ಒಳಗಿನ ನಂಬಿಕೆ, ನಿಮ್ಮ ಒಳಗಿನ ಪ್ರೀತಿ ಏನು ಮಾಡುತ್ತದೆ ಅಂತ ಹೇಳಿದ್ರೆ, ಅದು ಇನ್ನೊಂದು ಹೆಜ್ಜೆಯನ್ನು ಮುಂದೆ ಇಡುತ್ತದೆ, ಅಲ್ಲಿಗೆ ನಿಲ್ಲುವುದಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ತದೆ. ಆ ಒಂದು ಹೆಜ್ಜೆ ಮುಂದೆ ನೀವು ಇಡುವಾಗ, ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ, ಇನ್ನೊಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಇದ್ದಾರೆ ಅಂತ ಹೇಳುವಾಗ ಸರಿ, ಯಾವುದೋ ಒಂದು ರೀತಿಯ ಒಂದು ಸಪೋರ್ಟ್ ಸಿಗ್ತದೆ, ಆ ಗುರುವಿನ ಅನುಗ್ರಹ. ಆ ಒಂದು ಹೆಜ್ಜೆ ಇಡ್ಲಿಕ್ಕೆ ಅವರು ಬಿಡುವುದಿಲ್ಲ ಅಂತ ಹೇಳುದು. ಕಾರಣ ಏನು? ನೀವು ಒಂದು ಹೆಜ್ಜೆ ಇಟ್ಟರೆ ಉಂಟಲ್ವ, ನಿಮ್ಮ ಎಲ್ಲ ವಿಚಾರಗಳು, ನೀವು ಬಂದ ಎಲ್ಲ ಕೆಲಸ ಕಾರ್ಯಗಳು, ನಿಮ್ಮ ವಿಧಿ ಎಲ್ಲವೂ ತಪ್ಪುತ್ತದೆ. ಬಲವಂತವಾಗಿ, ಬೈ ಫೋರ್ಸ್ ಆಗಿ ಬಾ ಅಂತೇಳಿ ಕರೆಯುವಂತ ಸ್ಥಿತಿ ಗುರುವಿನಲ್ಲಿಲ್ಲ. ಅದೆಷ್ಟು ಭಕ್ತರು ಬಂದರೂ ಆ ಭಕ್ತರನ್ನು ದೂರ ಮಾಡುವುದಲ್ಲದೆ ಆ ಭಕ್ತರನ್ನು ಸೇರಿಸುವ ಸ್ಥಿತಿ ಇದೆ. ಸತ್ಯವನ್ನು ತಿಳಿಬೇಕು ಅಂತಿದ್ರೆ, ಆ ಸತ್ಯದ ದಾರಿಯಲ್ಲಿ ಹೋಗ್ಬೇಕು ಅಂತಿದ್ರೆ, ಆ ಸತ್ಯವಂತನಿಗೆ ತನ್ನಿಂತಾನಾಗೆ ಕೂತ್ಕೊಂಡಲ್ಲೇ, ಅವ ಇದ್ದಲ್ಲೇ ಅವನಿಗೆಲ್ಲರ ವಿಚಾರಗಳು ಬಂದು ಸೇರ್ತದೆ. ಅವ ಯಾವುದ್ರ ಹಿಂದೆ ಹೋಗ್ಬೇಕಾದ ಅವಶ್ಯಕತೆ. ಒಂದು ಸಾಧಕನಾದವನಿಗೆ, ಒಂದು ಜ್ಞಾನ ಮಾರ್ಗದಲ್ಲಿ ಹೋಗಬೇಕಾದವನಿಗೆ, ಒಂದೆಲ್ಲರನ್ನು ಗೆಲ್ಲಬೇಕು ಎಂಬ ಸ್ಥಿತಿಯಲ್ಲಿ ಇರುವವನಿಗೆ, ಆ ಸ್ಥಿತಿಯನ್ನು ಕಾಣಬೇಕೆಂಬ ಆಸೆ ಪಡುವವನಿಗೆ, ತನ್ನ ಆತ್ಮ ಸಾಕ್ಷಾತ್ಕಾರ ಆಗಬೇಕು, ತನ್ನನ್ನು ತಾನು ನೋಡಬೇಕು, ಆ ಭಗವಂತ ಅಂದ್ರೆ ಏನಂತ ತಿಳಿಬೇಕು ಅಂತ ಹೇಳುವ ಸ್ಥಿತಿಯಲ್ಲಿರುವ ಮನುಷ್ಯರಿಗೆ ಬೇಕಾದ ಬಹಳ ಮುಖ್ಯವಾದ ಎರಡು ದಾರಿ. ಒಂದೇ ದಾರಿಯಲ್ಲಿ ಎರಡು ದಾರಿ, ಒಂದೇ ದಾರಿಯಲ್ಲಿ ಎರಡು ದಾರಿ ಅಂದರೆ ಒಂದೇ ನಾಣ್ಯಕ್ಕೆ ಎರಡು ಮುಖ. ಈ ಎರಡು ಮುಖ ಯಾವುದು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರುವಂತ ವಿಚಾರ. ಇದು ಎರಡು ಮುಖದಾಗಿ ಕಾಣುದು, ಆದರೆ ಎರಡು ಮುಖ ಅಲ್ಲ, ಒಂದೇ ಮುಖ. ಒಂದೇ ದಾರಿಯಲ್ಲಿ
ಎರಡು ಸ್ಥಿತಿ ಅಂತ ಹೇಳುದು. ಈ ಸ್ಥಿತಿಯ ಹೆಸರು ಏನು ಅಂತ ಹೇಳಿದ್ರೆ ಸತ್ಯ ಮತ್ತು ಪ್ರೀತಿ. ಈ ಸತ್ಯ ಮತ್ತು ಪ್ರೀತಿಯನ್ನು ಯಾರು ತನ್ನ ಜೀವನದಲ್ಲಿ ಕಡೆ ಹಿಡಿತಾನೋ ಅವನಿಗೆ ಆ ಭಗವಂತ ತನ್ನಿಂತಾನಾಗಿ ಯಾವುದೋ ಒಂದು ರೀತಿಯಲ್ಲಿ ತನ್ನ ಜನ್ಮದ ಅರಿವು, ತನ್ನ ಆತ್ಮದ ಅರಿವು, ಮುಂದಿನ ಅರಿವು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ತನ್ನಿಂತಾನಾಗಿ ಕಾಲ ಹೇಳಿಕೊಡ್ತದೆ. ಪ್ರತಿಯೊಂದು ವಿಚಾರವೂ ಹೇಳಿಕೊಡ್ತದೆ ಅವನಿಗೆ. ಸತ್ಯ ಮತ್ತು ಪ್ರೀತಿ ಎರಡನ್ನು ಗಟ್ಟಿ ಹೇಳಿಕೊಂಡು ಪ್ರಯಾಣ ಮಾಡಿದರೆ ಅಲ್ಲಿ ಬರುವಂಥ ವಿಚಾರ, ಸತ್ಯ ಮತ್ತು ಪ್ರೀತಿಗೆ ಹುಟ್ಟುವ ಮಗು ಉಂಟಲ್ವಾ, ಈ ಸತ್ಯ ಮತ್ತು ಪ್ರೀತಿಗೆ ಒಂದು ಮಗು ಹುಟ್ಟುತ್ತದೆ. ಎರಡು ಒಂದಾಗುವಾಗ ಆ ಮಗುವಿನ ಹೆಸರು ಮುಗ್ಧತೆ. ಆ ಮುಗ್ಧತೆ ಇರುವಾಗ ಎಂಥದೇ ಪರಮ ಶಕ್ತಿ ಆದರೂ ಕೂಡ ಬಂದಲ್ಲಿ ಸೇರಿಕೊಳ್ತದೆ. ಇದು ಇವತ್ತಿನ ಸಂದೇಶ. ಗುರು ಭಕ್ತರುಗಳಿಗೆ ಇಷ್ಟು ದೂರ ಬಂದದಕ್ಕೆ ಒಂದು ಬಾಯಾರಿಕೆಗೆ ನೀರಾದರೂ ಕೊಡಬೇಕು ಅಲ್ವಾ, ಮನೆಗೆ ಬಂದವರಿಗೆ ಬಾಯಾರಿಕೆಗೆ ನೀರಾದರೂ ಕೊಡಬೇಕಲ್ವ. ಹಾಗೆ ಬಾಯಾರಿಕೆಯ ನೀರು ಅಂತ ಹೇಳುದು, ದಾಹ ತೀರಿಸುವ ನೀರು, ಎಲ್ಲರಿಗೂ ಬೇಕಾಗಿರುವ ನೀರು. ಆದ ಕಾರಣ ಹೇಳುದು, ನೀರಿನ ಉಗಮವನ್ನು ಅರಿತವರಿಲ್ಲ, ಜ್ಞಾನಿಯ ಗುಣವನ್ನು ತಿಳಿದವರಿಲ್ಲ. ನೀರಿನ ಉಗಮವನ್ನು ಅರಿತವರಿಲ್ಲ, ಜ್ಞಾನಿಯ ಗುಣವನ್ನು ತಿಳಿದವರಿಲ್ಲ. ಆ ಜ್ಞಾನಿಗೆ ಗೊತ್ತಿರುವುದಿಲ್ಲ ಅಜ್ಞಾನಿ ಹೇಗೆ ಅಂತ. ಒಂದು ಗುರುವಿಗೆ ಗೊತ್ತಿರಬಾರದು ಗುರುವಿನ ಮಹತ್ವ ಏನು ಅಂತ. ಗುರುವಿಗೆ ತಿಳಿದಿರಬಾರದು ನಾನು ಯಾರು ಅಂತ. ಆ ನಾನು ಎಂಬ ಭಾವನೆ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಅಲ್ವಾ, ಅದು ನಿಜವಾದ ಒಂದು ಸದ್ಗುರುವಿನ ಸ್ಥಿತಿ. ಆ ನಾನು ಎಂಬ ಭಾವನೆ ಇದ್ದುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಉಪದೇಶ, ಜ್ಞಾನೋಪದೇಶ ಒಂದು ಮಾಡಿದರೆ ಆ ಉಪದೇಶ ಎಲ್ಲ ಯಾವುದಕ್ಕೆ ಸಂಬಂಧಪಟ್ಟದಾಗಿರ್ತದೆ ಅಂತ ಹೇಳಿದ್ರೆ ಅದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟ ವಿಚಾರ. ಜ್ಞಾನೋಪದೇಶವನ್ನು ಈ ದೇಶದಲ್ಲಿ, ಪ್ರಪಂಚದಲ್ಲಿ 3 ವಿಧವಾಗಿ ಜ್ಞಾನೋಪದೇಶ ಮಾಡ್ತಾರೆ. 3 ವಿಧದಲ್ಲಿ. ಆ 3 ವಿಧ ಯಾವುದು ಅಂತ ಹೇಳಿದ್ರೆ ನಮಗೆ ತಿಳಿದ ಮಟ್ಟಿಗೆ ಒಂದು ಬುದ್ಧಿಯಿಂದ ಜ್ಞಾನೋಪದೇಶವನ್ನು ಮಾಡ್ತಾರೆ, ಒಂದು ಮನಸ್ಸಿನಿಂದ ಜ್ಞಾನೋಪದೇಶವನ್ನು ಮಾಡ್ತಾರೆ, ಇನ್ನೊಂದು ಆತ್ಮದಿಂದ ಜ್ಞಾನೋಪದೇಶವನ್ನು ಮಾಡ್ತಾರೆ. ಈ ಆತ್ಮದಿಂದ ಜ್ಞಾನೋಪದೇಶ ಮಾಡುವವರು ಸಿಗುವುದು ಬಹಳ ದುರ್ಲಭ. ಅವರು ಮಾಡುವ ಜ್ಞಾನೋಪದೇಶಗಳು ಅರ್ಥವೂ ಆಗುವುದು. ಅವರು ಏನು ಹೇಳ್ತಾರೆ, ಏನು ಮಾಡ್ತಾರೆ ಎಂಬ ವಿಚಾರ ತಿಳಿಲಿಕ್ಕೆ ಸಾಧ್ಯ. ಅದನ್ನು ನೀವು ಕೂತುಕೊಂಡು ಬರೆದುಕೊಂಡು ಅದನ್ನು ಹಿಂದೆ ಮುಂದೆ ಸೇರಿಸಿಕೊಂಡು ಒಂದನ್ನೊಂದು ಜಾಯಿಂಟ್ ಮಾಡುವ ಸಮಯದಲ್ಲಿ ನಿಮಗೆ ಆ ಸತ್ಯದ ಅರಿವಾಗ್ತದೆ. ಅದನ್ನು ನೀವು ಜಾಯಿಂಟ್ ಮಾಡಿ ಒಂದನ್ನೊಂದು ಸೇರಿಸಿ ಕೂಡಿಸುವುದು, ಕಳೆಯುವುದು, ಭಾಗಿಸುವುದು ಎಲ್ಲ ಉಂಟಲ್ವ ಲೆಕ್ಕ. ಈ ರೀತಿಯಾಗಿ ಲೆಕ್ಕ ಮಾಡುವಾಗ ನಿಮಗೆ ನಿಮ್ಮ ಜೀವನದ ಒಳಗುಟ್ಟಿನ ಅರಿವಾಗ್ತದೆ. ಇದು ಜ್ಞಾನಿಗಳ ಮಾತಿನ ಗೂಢಾರ್ಥವಾಗಿರ್ತದೆ. ಅವರು ನಿಮಗೆ ಬೇಕಾದ ಪ್ರಶ್ನೆಯ ಉತ್ತರವನ್ನು ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾನೆ ಇರ್ತಾರೆ. ನಿಂಗೆ ಯಾವುದು ಬೇಕಾದ್ರೂ ತಗೋ, ನೀರು ಹರಿತಾ ಉಂಟು, ನಿಂಗೆ ಎಷ್ಟು ಬೇಕು ಅಷ್ಟು ತುಂಬಿಸ್ಲಿಕ್ಕೆ ಸಾಧ್ಯ ಅಲ್ವಾ. ಒಂದು ಕೊಳಪಾನ ಬೇಕಾದ್ರೆ ಒಂದು ಕೊಳಪಾನ, 2 ಕೊಳಪಾನ ಬೇಕಾದ್ರೆ 2 ಕೊಳಪಾನ. ನೀನು ಪುನಃ ಆ ನೀರನ್ನು ಒಂದು ಕೊಳಪಾನ ತೆಗಿಲಿಕ್ಕೆ ಹೋದ್ರೆ ನೀನು ತುಂಬಿಸಿದ ನೀರು ಹೋಗಿ ಆಯ್ತು ಮುಂದೆ. ಇದು ನೀರು ಬೇರೆ, ನೀರು ನೀರೇ, ಆದ್ರೆ ಆ ನೀರಲ್ಲ, ನೀನು ಮುಟ್ಟಿದ ನೀರಲ್ಲ. ನೀನು ಮುಟ್ಟಿದ ನೀರು ಮುಂದೆ ಹೋಗಿದು, ಹೊಸ ನೀರು ಬರ್ತಾ ಉಂಟಲ್ಲಿ. ಆದ್ರೆ ನೀರು ನೀರೇ, ಅಲ್ಲಿ ವ್ಯತ್ಯಾಸ ಆಯ್ತು ಪ್ರಕೃತಿಯಲ್ಲಿ. ಅದ್ರ ಎನರ್ಜಿ ಬೇರೆ, ಇಲ್ಲ ಎನರ್ಜಿ ಬೇರೆ. ಇದನ್ನು ಟೆಸ್ಟ್ ಮಾಡಿ ನೋಡ್ಬೋದು ಬೇಕಾದ್ರೆ. ರಿಸಲ್ಟ್ ಬೇರೆ ಬೇರೆ ಬರ್ತದೆ ಎರಡು ನೀರು. 1 ಗಂಟೆ ಮುಂಚೆ ಒಂದು ಸ್ಪಾಟ್ ಇಂದ ಹರಿಯುವ ನೀರನ್ನು ತಗೊಳ್ಳುದು, ಪುನಃ 1 ಗಂಟೆ ಬಿಟ್ಟು
ಅದೇ ಜಾಗದಿಂದ ಪುನಃ ನೀರನ್ನು ತಕೊಳ್ಳೋದು. 2 ನೀರನ್ನು ಪರೀಕ್ಷೆ ಮಾಡಿ ಯಾವ ಉತ್ತರ ಸಿಗ್ತದೆ ಅಂತ ಹೇಳಿ. ವ್ಯತ್ಯಾಸ ಆಗ್ತದೆ. ಹಾಗೆ ಜ್ಞಾನ ಎಂಬುದು ಯಾವ ಸಮಯದಲ್ಲಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಎಲ್ಲರೂ ಜ್ಞಾನಿಗಳು, ಎಲ್ಲರೂ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಕಲಿಬೇಕು. ಎಲ್ಲರೂ ತನ್ನ ಒಳಗಿರುವ ವಿಚಾರವನ್ನು ಹೊರಗೆ ಹಾಕ್ಲಿಕ್ಕೆ ಕಲಿಬೇಕು. ಆ ಒಳಗಿರುವ ವಿಚಾರ ಒಳಗೇ ಕೂತುಕೊಂಡ್ರೆ ಅದು ಕಷ್ಟ ಆಗ್ತದೆ. ಒಳಗಿರುವ ವಿಚಾರ ಒಳಗಿಂದಲೇ ಅದು ಶಮನಗೊಂಡ್ರೆ ಅದು ಒಳ್ಳೆಯದಾಗ್ತದೆ. ಒಳಗಿರುವ ವಿಚಾರ ಹೊರಗೆಯೂ ಬಾರದೆ ಒಳಗೆಯೂ ಹೋಗದೆ ಅದು ಆ ಕಡೆ ಎಲ್ಲ ಈ ಕಡೆ ಎಲ್ಲ ತ್ರಿಶಂಕು ಸ್ವರ್ಗದಲ್ಲಿ ಇರುವಾಗ ಆ ಮನುಷ್ಯ ಯಾವತ್ತೂ ಗೊಂದಲದಲ್ಲೇ ಇರುವುದು. ತಾಯಿ ಸರಸ್ವತಿಯ ಆಜ್ಞೆ, ತಾಯಿ ಸರಸ್ವತಿಯ ಆಜ್ಞೆ ಅಂತ ಅಲ್ವಾ. ಸೂರ್ಯ ಒಂದಾದ್ರೂ ಸೂರ್ಯನ ಕಿರಣ ಎಷ್ಟು ಅಲ್ವಾ. ಹಾಗೆ ಗುರು ಎಂಬುದು ಒಂದು ಸ್ಥಿತಿ, ಒಂದೇ ಗುರು ಪ್ರಪಂಚದಲ್ಲಿ, ಆದಿ ಗುರು. ಅದು ಯಾರು ಅಂತಲೇ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಲ್ಲಿಂದ ಬಂದಿದೆ ಒಂದೊಂದೊಂದೊಂದೊಂದೊಂದೊಂದು ಬಂದು 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 ಕಿರಣಗಳ ಹಾಗೆ ಹಲವಾರು ರೀತಿಯಲ್ಲಿ ಕವಲೊಡ್ತಿದೆ. ಅದೇ ಗುರುತತ್ವ. ಗುರು ಒಬ್ಬನೇ, ಸೂರ್ಯ ಒಬ್ಬನೇ. ಸೂರ್ಯನ ಕಿರಣ ಸಾವಿರಾರು ಕೋಟ್ಯಾನು ಕೋಟಿ ಸೂರ್ಯನ ಕಿರಣ ಅಲ್ವಾ. ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯನ ಕಿರಣವನ್ನು. ಅದೇ ರೀತಿ ಗುರು ಒಬ್ಬರೇ. ಆ ಗುರುವಿನ ಜ್ಞಾನವನ್ನು ಹಂಚುವರು ದೇಶದಲ್ಲಿ ಪ್ರಪಂಚದಲ್ಲಿ ಹಲವಾರು ಜ್ಞಾನಿಗಳು. ಒಂದೇ ಜ್ಞಾನವನ್ನು ಹಂಚುವ ರೀತಿ ಬೇರೆ ಬೇರೆ, ಒಂದೇ ಬೆಳಕನ್ನು ಕೊಡುವ ರೀತಿ ಬೇರೆ ಬೇರೆ. ಹಾಗೆ ನೀವು ಯಾವ ಜ್ಞಾನಿಗಳ ಒಂದು ಯೋಗಿಗಳ ಸ್ಥಿತಿಯನ್ನು ನೀವು ತೆಗೆದುಕೊಳ್ಳಿ, ಅವರು ಹೇಳಿದ ವಿಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ, ಅದನ್ನು ನಿಮ್ಮ ಜೀವನಕ್ಕೆ ಅದನ್ನು ನೀವು ಅನುಸರಿಸಿ ನೋಡಿ, ಕೂಡಿಸಿ ನೋಡಿ ಅವರ ಹೇಳಿದ ಮಾತುಗಳನ್ನು. ಈ ರೀತಿಯಾಗಿ ನಮ್ಮಿಂದ ಜೀವನ ಮಾಡಲಿಕ್ಕೆ ಆಗ್ತದ ಅಂತ ಸ್ವಲ್ಪ ಪ್ರಯತ್ನ ಪಡಿ. ಇಷ್ಟು ತಾಳ್ಮೆಯಿಂದ ನಮ್ಮಿಂದ ಇರ್ಲಿಕ್ಕೆ ಆಗ್ತದ, ಇಷ್ಟು ಪ್ರೀತಿಯಿಂದ ಇರ್ಲಿಕ್ಕೆ ಆಗ್ತದ ನಮಗೆ? ಅಲ್ಲ, 1 2 ದಿನ 3 ದಿನ 4 ದಿನ ಹಿಂದಿನ ಅನ್ನವನ್ನು ಊಟ ಮಾಡ್ಲಿಕ್ಕೆ ಆಗ್ತದ? ಒಂದು ಮರದ ಅಡಿಯಲ್ಲಿ ಮಲ್ಕೊಳ್ಲಿಕ್ಕೆ ಆಗ್ತದ? ಒಂದು ಚರಂಡಿಯಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಇಂಥ ವಿಚಾರ ಎಲ್ಲ ನಿಮ್ಮ ಜೀವನದಲ್ಲಿ ಆಗ್ತದೆ, ನಾನು ಮಾಡ್ತೇನೆ, ಯಾವ ಸಮಯ ಸಂದರ್ಭವನ್ನು ಬೇಕಾದ್ರೆ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳುವಾಗ ಆ ಕಾಲವೇ ನಿಮಗೆ ಎಲ್ಲಾ ವಿಚಾರವನ್ನು ತಿಳಿಸಬೇಕು. ನಾನು ಎಂಬುದು ಹೋಗುದಿಲ್ಲ. ಎಲ್ಲ ಜ್ಞಾನಿಗಳ ಕಥೆಯಲ್ಲಿ, ಎಲ್ಲ ಜ್ಞಾನಿಗಳ ಸ್ಥಿತಿಯಲ್ಲಿ ಹೇಳಿದಂಥ ವಿಚಾರ ಅವರ ಕಷ್ಟದ ವಿಚಾರ, ಅವರನ್ನು ಅವಮಾನ ಮಾಡಿದ ವಿಚಾರಗಳು. ಎಲ್ಲಾ ಜ್ಞಾನಿಗಳ ಕಥೆಯಲ್ಲಿ, ಎಲ್ಲಾ ಜ್ಞಾನಿಗಳ ಚರಿತ್ರೆಯಲ್ಲಿ ಬರುವುದು ಅದು. ಆಗ ಜ್ಞಾನಿಗಳು ಏನು ಹೇಳಿದ್ದಾರೆ? ಅವಮಾನಗಳೆಲ್ಲವೂ ನಮಗೆ ಚಿನ್ನದ ಕಿರೀಟಗಳು, ಅವಮಾನ ಎಲ್ಲವೂ ನಮಗೆ ವಜ್ರ ವೈಡೂರ್ಯಗಳು, ಅವಮಾನಗಳೆಲ್ಲವೂ ನಮಗೆ ಬಹುಮಾನ. ಯಾರೆಲ್ಲ ಏನೆಲ್ಲ ಹೇಳ್ತಾರೆ ಅದೆಲ್ಲ ನಮಗೆ ಹೂವಿನ ಮಾಲೆಯಾಗಿ ಬೀಳ್ತದೆ, ವಜ್ರ ವೈಡೂರ್ಯವಾಗಿ ನಮ್ಮ ಮೇಲೆ ಬೀಳ್ತದೆ. ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ಒಳ್ಳೊಳ್ಳೆ ಬೆಲೆ ಬಾಳುವ ವಸ್ತುಗಳಾಗಿ ನಮ್ಮ ಮೇಲೆ ಬೀಳ್ತದ ಉಂಟು. ಜ್ಞಾನಿಗಳು ಹೇಳ್ತಾರೆ. ಆಗ ಇದು ಇರುವುದೇ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ. ಈ ಪ್ರಪಂಚದಲ್ಲಿ ಒಳ್ಳೇದು ಅಂತಿದ್ರೆ ಕೆಟ್ಟ ಬಿಟ್ಟ ಇದ್ದೇ ಇರ್ತದೆ. ಆಗ ಒಳ್ಳೇದು ಕೆಟ್ಟದ್ದು ಎಂಬುದು ಈ ಪ್ರಪಂಚದಲ್ಲಿ ಇರಲೇಬೇಕು. ಅದು ಇದ್ದೇ ಕಾಲ ಓಡುದು. ಒಳ್ಳೇದು ಬೇಕು, ಕೆಟ್ಟದ್ದು ಬೇಕು, ಒಳ್ಳೇದು ಬೇಕು, ಕೆಟ್ಟದ್ದು ಬೇಕು, ಒಳ್ಳೇದು ಬೇಕು, ಕೆಟ್ಟದ್ದು ಬೇಕು. ಪ್ರತಿಯೊಬ್ಬನ ಒಳಗೂ ಒಳ್ಳೇದು ಕೆಟ್ಟದ್ದು ಎಂಬುದು ಇದೆ ಅಂತ ಹೇಳಿ. ಯಾರು ಇಲ್ಲಿ ಒಳ್ಳೆಯವನಲ್ಲ, ಯಾರು ಇಲ್ಲಿ ಕೆಟ್ಟವನಲ್ಲ. ಆಯಾಯ ಟೈಮಿಗೆ, ಆಯಾಯ ಸಮಯ ಸಂದರ್ಭಕ್ಕೆ, ಆಯಾಯ ಪರಿಸ್ಥಿತಿಗೆ ತಕ್ಕವಾಗಿ ಅವನು ಆಯಾಯ ರೂಪವನ್ನು ತಾಳ್ಬೇಕಾಗಿ ಬರ್ತದೆ ಎಂಬ ಸತ್ಯವನ್ನು ತಿಳಿಯಿರಿ. ಹೌದಲ್ವಾ? ಒಬ್ಬ ಕಳ್ಳನಾದ್ರೂ ಅವನ ಫ್ಯಾಮಿಲಿಗೆ ಅವನು ಕಳ್ಳನ
ಒಬ್ಬ ಕೊಲೆಗಾರನಾದ್ರೂ ಅವನ ಫ್ಯಾಮಿಲಿಗೆ ಅವನ ಕೊಲೆಗಾರನ, ಅವ ಕೊಲೆ ಮಾಡಬೇಕು ಅಂತ ಮಾಡಿದ್ನ? ಇಲ್ಲ. ಏನೋ ಒಂದು ಆಗಿ ಹೋಯ್ತು ಆ ಸಮಯ ಸಂದರ್ಭ, ಇವನಿಂದಲೇ ಅವನು ಸಾಯಬೇಕು ಅಂತ ಇತ್ತು. ಅದಕ್ಕೆ ಬೇಕಾಗೇ ಜನ್ಮ ತಾಳಿರ್ಬೋದು. ಇದು ಜ್ಞಾನದ ವಿಚಾರ. ಇದು ಸಮಾಜಕ್ಕೆ ಇದು ಆಗುದೇ ಇಲ್ಲ ಹೇಳುವ ವಿಚಾರ. ಈಗ ರಾವಣನನ್ನು ವಧೆ ಮಾಡ್ಲಿಕ್ಕೆ ತಾನೆ ರಾಮ ಬಂದದ್ದು. ಅದಕ್ಕೆ ಬೇಕಾಗಿದ್ದಾನೆ ಅವತಾರ ಮಾಡಿದ್ದು, ಅದಕ್ಕೆ ಬೇಕಾಗಿದ್ದಾನೆ ಜನ್ಮವನ್ನು ತಾಳಿದ್ದು. ಹಾಗೆ ಹೇಗೆ ಹೇಗೆ ಏನೇನು ಆಗಬೇಕು ಅದೆಲ್ಲ ಆಗಿದೆ. ಈ ಸತ್ಯವನ್ನೆಲ್ಲ ತಿಳಿಬೇಕಾದ್ರೆ ಇನ್ನು ಕೆಲವು ವರ್ಷಗಳು ಹೋಗಬೇಕು. ಈ ಸತ್ಯವನ್ನು ಒಪ್ಪಬೇಕಾದ್ರೆ ಅಷ್ಟು ಸುಲಭದಲ್ಲಿ ಈ ಸತ್ಯವನ್ನು ಒಪ್ಪಲಿಕ್ಕೆ ಆಗುದಿಲ್ಲ, ಒಪ್ಪುವುದಿಲ್ಲ. ಆಗ ನಿಮ್ಮ ನಿಮ್ಮ ವಿಧಿಯಲ್ಲಿ ಏನು ಬರ್ದಿದೆ ಅದೇ ಆಗುದು ಅಂತ ಹೇಳಿ. ನೀವೊಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಿದ್ರೆ ಬಿಸ್ನೆಸ್ ಮ್ಯಾನೇ ಆಗುದು. ಏನು ಮಾಡಿದ್ರು ಸರಿ, ನೀವು ಎಷ್ಟು ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಸರಿ, ಎಷ್ಟು ಭಜನೆ ಹೇಳಿದ್ರು ಸರಿ, ಏನು ಮಾಡಿದ್ರು ಸರಿ, ನಿಮ್ಮ ಒಳಗೆ ಏನಿದೆ ಅದೇ ನೀವು ಆಗುದು. ಆಗ ನಿಮ್ಮ ಒಳಗೆ ನೀವು ಶುದ್ಧ ಮಾಡಬೇಕು ಅಂತ. ನಿಮ್ಮ ಒಳಗೆ ನೀವು ಎಲ್ಲಿ ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರೋ, ಪ್ರತಿಯೊಬ್ಬರನ್ನು ನೋಡುವ ಒಂದು ಭಗವಂತನ ರೀತಿಯಲ್ಲಿ ನೋಡ್ತಿರೋ, ಒಂದು ಶಕ್ತಿ ರೂಪದಲ್ಲಿ ನೋಡ್ತಿರೋ, ಅಲ್ಲ ಒಂದು ದೈವಿಕ ಸ್ಥಿತಿಯಲ್ಲಿ ನೋಡ್ತಿರೋ, ಅಲ್ಲ ಒಂದು ಗುರುವಿನ ರೀತಿಯಲ್ಲಿ ನೋಡ್ತಿರೋ, ಯಾವುದೋ ಒಂದು ರೀತಿ ನೀವು ಅಲ್ಲಿ ನೋಡ್ಲಿಕ್ಕೆ ಕಲಿಬೇಕು. ನಿಮ್ಮ ಒಳಗೆ ಒಂದು ಪವಿತ್ರ ಭಾವನೆಯಲ್ಲಿ ನಿಮ್ಮ ಎದುರಿರುವವರನ್ನೆಲ್ಲರನ್ನು, ಅವರ ನೋವಲ್ಲಿ ನಾನು ಇದ್ದೇನೆ, ಅವರ ಸಂತೋಷದಲ್ಲಿ ನಾನು ಇದ್ದೇನೆ ಎಂಬ ಸ್ಥಿತಿ ನಿಮ್ಮ ಒಳಗೆ ಬರಬೇಕು. ಅವರ ನೋವಿನಲ್ಲೂ ಅವರ ಸಂತೋಷದಲ್ಲೂ ನಾನಿದ್ದೇನೆ. ಆಗ ಸಮತ್ವ ಭಾವನೆ ಬರ್ತದೆ. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಅಂತ ಪಕ್ಷದಲ್ಲಿ ಕೊನೆಗೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಕೆಳಮಟ್ಟದ ಸ್ಥಿತಿ ಅಂತ ಹೇಳುವಾಗ ಒಂದು ಒಳ್ಳೆ ಒಂದು ಪ್ರಾರ್ಥನೆ ಮಾಡಬಹುದಲ್ಲ. ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಿಂದ. ನಮ್ಮ ಎದುರೊಬ್ಬ ಕಷ್ಟಪಡ್ತಾ ಇದ್ದಾನೆ, ಆದ್ರೆ ಅವ ಕಷ್ಟಪಡ್ತದೆ, ಅದು ಕಷ್ಟಪಡೋದು ನಾನೇ, ಬೇರೆ ಯಾರಲ್ಲ ಕಷ್ಟಪಡೋದು. ಅದೇ ನಾನು ಅವನಿಗೆ ಇನ್ನೊಂದು ಹೆಲ್ಪ್ ಮಾಡೋದು ಅಂದ್ರೆ ಸಾಧ್ಯ ಇಲ್ಲ. ನಾನು ಏನಿಲ್ಲ ನನ್ನಲ್ಲಿ, ಕೈಯಲ್ಲಿ ಕಾಸು ಇಲ್ಲ, ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಆದ್ರೆ ನನಗೆ ಕಾಣ್ತಾ ಉಂಟು. ಆಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ನಾವು ಮಾಡುವ ಹೆಲ್ಪ್ ಭಗವಂತನಿಗೆ ಮಾತ್ರ ಗೊತ್ತಾಗಬೇಕು ಅಂತ ಆದ್ರೆ, ನಾವು ಮಾಡುವ ಒಂದು ಸಹಾಯ ಆ ಭಗವಂತನಿಗೆ ಮಾತ್ರ ಗೊತ್ತಾಗಬೇಕು ಅಂತ ಆದ್ರೆ, ಆ ಸಹಾಯದ ಹೆಸರು ಪ್ರಾರ್ಥನೆ ಅಂತೇಳಿ. ಅದು ಯಾರಿಗೂ ಗೊತ್ತಾಗುದಿಲ್ಲ, ಅದು ನಿಮಗೆ ಮಾತ್ರ ಗೊತ್ತಾಗ್ತದೆ. ನೀವು ಮಾಡೋ ಪ್ರಾರ್ಥನೆ, ಆ ಪ್ರಾರ್ಥನೆ ನೀವು ಶುದ್ಧ ಮನಸ್ಸಿನಲ್ಲಿ ಮಾಡುವಾಗ ಅದು ಖಂಡಿತ ಹೋಗಿ ತಲುಪುವಲ್ಲಿ ತಲುಪ್ತದೆ. ಆ ಪ್ರಾರ್ಥನೆಗೆ ಎಷ್ಟೋ ಪ್ರಾರ್ಥನೆಗಳು ಸೇರ್ತದೆ. ಒಬ್ಬ ಶುದ್ಧ ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಪ್ರಾರ್ಥನೆ ಮಾಡ್ತಾನೆ, ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಉಂಟು, ಆ ಪ್ರಾರ್ಥನೆ ಏನಾಗ್ತದೆ ಅಂತಿದೆ, ಆ ವ್ಯಕ್ತಿಗೆ ಸಂಬಂಧಪಟ್ಟು ಅಷ್ಟೋ ವ್ಯಕ್ತಿಗಳಿಗೆ ಹೋಗಿ ತಲುಪ್ತದೆ. ಆ ಪ್ರಾರ್ಥನೆ ಆಟೋಮೆಟಿಕ್ ನೆಟ್ವರ್ಕ್ ಸಿಸ್ಟಮ್ ಅದು ರೆಡಿಯಾಗಿದೆ, ಪ್ರಕೃತಿಯಲ್ಲಿ ರೆಡಿಯಾಗಿದೆ ಅದು. ಆಗ ಇದಕ್ಕೆ ಮನಸ್ಸು ಶುದ್ಧವಿರಬೇಕು. ಇದು ಯಾವ ರೀತಿ ಹೋಗ್ತದೆ, ಇದರ ನೆಟ್ವರ್ಕ್ ಹೇಗೆ ಅಂದ್ರೆ ಮನಸ್ಸಿನ ಮೂಲಕ ನೆಟ್ವರ್ಕ್. ಈ ನೆಟ್ವರ್ಕಿನ ಹೆಸರು ಮನಸ್ಸು. ಈ ಮನಸ್ಸು ಉಂಟಲ್ವ, ಅಷ್ಟು ಸೂಕ್ಷ್ಮ ಅಂತ, ಗಾಳಿಗಿಂತಲೂ ಸೂಕ್ಷ್ಮ ಮನಸ್ಸು. ಈ ಮನಸ್ಸನ್ನು ನೀವು ಸೂಕ್ಷ್ಮ ಮಾಡಬೇಕು ಅಂತ ಆದ್ರೆ, ಶುದ್ಧಗೊಳಿಸಬೇಕು ಅಂತ ಆದ್ರೆ, ನಿಮ್ಮಲ್ಲಿ ಬರಬೇಕಾದ ಮುಖ್ಯವಾದ ವಿಚಾರ ಯಾವುದು ಅಂದ್ರೆ ಪ್ರೀತಿ, ಗೌರವ, ನಂಬಿಕೆ, ಶರಣಾಗತಿ, ಕರುಣೆ. ಇದೆಲ್ಲ ನಿಮ್ಮಲ್ಲಿ ಯಾವಾಗ ಈ ಕ್ಯಾರೆಕ್ಟರ್ ನಿಮ್ಮ ಒಳಗೆ ಸೃಷ್ಟಿಯಾಗ್ತದೆ, ಆವಾಗ ನಿಮಗೆ ಆ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ. ಯಾವ ಸ್ಥಿತಿಯನ್ನು? ನಮ್ಮನ್ನು ನಾವು ತಿಳಿಬೇಕು ಅಂತ ಆಗ ಮನಸ್ಸನ್ನು ಶುದ್ಧಗೊಳಿಸುವ. ನನಗೆ ನೆನಪಿರುವುದಿಲ್ಲ ನಾನು ಏನು ಮಾತಾಡ್ತಿದ್ದೇನೆ ಅಂತ, ಆದ ಕಾರಣ ಕೇಳಿ. ಈಗ ಪುನಃ ಸ್ವಲ್ಪ ಬ್ಯಾಕ್ ಹೋಗಿ ಬರ್ಬೇಕಾಯ್ತು. ಆಗ ಬಂದ ವಿಚಾರ ಏನು, ಮನಸ್ಸು ಅಂತ. ಆಗ ನೀನು ಕೇಳಿದೆ ಅಂತದ್ದು, ನಾನು ಹೇಳಿದೆ ಅಂತ ನಿಲ್ಲಿಸಿದೆ ಇಲ್ಲಿ. ಹಾಗೆ ಎಂತ ನಾನು ಕೇಳಿ
ಏನು ಹೇಳ್ಬೇಕಿತ್ತು? ಪರ್ಫೆಕ್ಟ್ ಆನ್ಸರ್ ಅಂದರೆ ಮನಸ್ಸಲ್ಲಿ ನಿಲ್ಲಿಸಿದ್ರಿ, ಮನಸ್ಸಲ್ಲಿ ನಿಲ್ಲಿಸಿ ಈ ಕಡೆ ಬಂದಿರಿ ಅಂತ ಹೇಳ್ಬೇಕಿತ್ತು. ಇಷ್ಟೇ ಸಾಕಲ್ಲ. ಆ ಮನಸ್ಸಲ್ಲಿ ನಿಲ್ಲಿಸ್ಲಿಕ್ಕೆ ಕಲಿ. ಆ ಮನಸ್ಸು ನಿಲ್ಲಬೇಕು ಅಂತಂದ್ರೆ ನಿಮಗೊಂದು 3 ಜನ್ಮದ ಪುಣ್ಯ ಇರಬೇಕು, ತಾಯಿ ತಂದೆ ಆಶೀರ್ವಾದ ಇರಬೇಕು. ಪೂರ್ವ ಜನ್ಮದ ಪುಣ್ಯವಿರಬೇಕು, ತಾಯಿ ತಂದೆಯ ಆಶೀರ್ವಾದ ಇರಬೇಕು, ಒಂದು ಗುರುವಿನ ಆಶೀರ್ವಾದವೂ ಇರಬೇಕು. ಒಂದು ತಾಯಿ ತಂದೆ ಇಲ್ಲ ಅಂತೇಳಿ ಆಗಲ್ಲ. ಆ ಗುರುವಿನಲ್ಲೇ ತಾಯಿ ತಂದೆಯನ್ನು ನೋಡ್ಲಿಕ್ಕೆ ಕಲಿ. ತಾಯಿ ತಂದೆ ಇಲ್ಲ, ಈಗೇನ್ ಮಾಡಿ? ನೀವು ಹೇಳ್ತೀರಿ ತಾಯಿ ತಂದೆ ಆಶೀರ್ವಾದ ಇರಬೇಕು, ಇಲ್ಲರೆ ಗುರುವನ್ನು ಬಂದು ಸೇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಆ ಗುರುವಿನಲ್ಲೇ ತಾಯಿಯನ್ನು ನೋಡಬೇಕು, ತಂದೆಯನ್ನು ನೋಡಬೇಕು, ಗುರುವನ್ನು ನೋಡಬೇಕು. ಹೀಗೆ ಅದು ಸೂಕ್ಷ್ಮ ಆಗ್ತಾ ಸೂಕ್ಷ್ಮ ಆಗ್ತಾ ಸೂಕ್ಷ್ಮ ಆಗ್ತಾ ಹೋಗ್ತದೆ. ನಿಮ್ಮ ನಿಮ್ಮ ವಿಧಿಯಲ್ಲಿ ಏನು ಬರ್ತಿದೆ ಅದೇ ನಡೆಯುವುದು. ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಿ ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ನಿಮ್ಮ ನಿಮ್ಮ ಕರ್ಮಕ್ಕೆ ತಕ್ಕವಾದ ಜ್ಞಾನ ನಿಮಗೆ ಕೊಟ್ಟಿದ್ದಾನೆ. ಅವರವರ ಜೀವನಕ್ಕೆ ಏನೇನು ಬೇಕು ಅದಕ್ಕೆ ತಕ್ಕವಾದ ಜ್ಞಾನ ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ಏನು ಕಲಿಯದವನು ಕೂಡ, ಕೂಲಿ ಕೆಲಸ ಮಾಡುವವನು ಕೂಡ ಅವನ ಹೆಂಡತಿ ಮಕ್ಕಳನ್ನು ಸಾಕ್ತಾನೆ. ಅವನ ಕರ್ಮ ಅದು. ಅವನ ಕರ್ಮಕ್ಕೆ ತಕ್ಕವಾದ ಜ್ಞಾನ ಅವನಿಗೆ ಕೊಟ್ಟಿದ್ದಾನೆ. ಆ ಕರ್ಮದಲ್ಲಿ, ಆ ಜ್ಞಾನದಲ್ಲಿ ಅವನು ಸತ್ಯವಂತನಾಗಿದ್ರೆ ಸಾಕು. ಅದೇ ಆಧ್ಯಾತ್ಮಿಕ, ಅದೇ ಜ್ಞಾನ ಮಾರ್ಗ. ಉದಾಹರಣೆ ಹೇಳಿದೆ, ಈಗ ಎಲ್ಲ ಸೇರಿಸಿಕೊಂಡು ಹೋಗ್ಬೋದು. ಒಂದು ಟೈಲರ್ ಇರ್ಬೋದು, ಒಬ್ಬ ಕಾರ್ಪೆಂಟರ್ ಇರ್ಬೋದು, ಒಬ್ಬ ಪ್ಲಂಬರ್ ಇರ್ಬೋದು, ಒಬ್ಬ ಮೇಸನ್ ಇರ್ಬೋದು. ಈ ಪ್ರಪಂಚದಲ್ಲಿ ಎಷ್ಟು ಕೆಲಸ ಕಾರ್ಯಗಳುಂಟು. ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅದರಲ್ಲಿ ಒಳ್ಳೆ ಸ್ಥಿತಿಯನ್ನು ಕಂಡುಕೊಂಡು, ಅದರಲ್ಲಿ ಪ್ರೀತಿಯನ್ನು ಕರುಣೆಯನ್ನು ಕಂಡುಕೊಂಡು ಅಲ್ಲೇ ಸತ್ಯದಂತೆ ಜೀವನ ಮಾಡುತ್ತಲ್ವಾ, ಅದು ಭಗವಂತ ಕೊಟ್ಟ ಸ್ಥಿತಿಯನ್ನು ನಾವು ಸಂತೋಷದಿಂದ ಅನುಭವಿಸ್ತಾ ಇದ್ದೇವೆ ಅಂತೇಳಿ ಅರ್ಥ. ಅವ ಕೊಟ್ಟದನ್ನು ಹಾಗೆಯೇ ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ವಿಧಿಯನ್ನು ಸರಿಯಾದ ರೀತಿಯಲ್ಲಿ ತಕೊಂಡು ಹೋಗ್ತಾ ಇದ್ದೇವೆ ಅಂತೇಳಿ ಇಂಥ ಸ್ಥಿತಿಯೆಲ್ಲ ತಿಳಿಸುವವರು ಉಂಟಲ್ವಾ, ಒಂದು ಸದ್ಗುರುಗಳಾಗಿರ್ತಾರೆ. ಇಂಥ ಸ್ಥಿತಿಯನ್ನು ತಿಳಿಸುವವರು ಅವರು ಬಾಕಿ ಎಂಥ ವಿಚಾರವನ್ನು ಹೇಳುವುದಿಲ್ಲ. ಆ ಪೂಜೆ ಮಾಡು, ಈ ಪೂಜೆ ಮಾಡು, ಆ ಹೋಮ ಮಾಡು, ಇದು ಮಾಡು, ಆ ಕಡೆದು ಮಾಡು, ಇನ್ನು 1000 ರೀತಿಯ ವಿಚಾರಗಳು, ಆಕರ್ಷಣೆ ಆಗುವಂಥ ವಿಚಾರಗಳು. ನಿನಗೆ ಒಳ್ಳೇದಾಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತೇಳಿ ಕೈಯಿಂದ ಹೀಗೆ ತೆಗೆದುಕೊಳ್ಳುವುದೆಲ್ಲ ಅವರು ಮಾಡುವುದಿಲ್ಲ. ಅವರು ನಿನ್ನನ್ನೇ ರೆಡಿ ಮಾಡಿಬಿಡ್ತಾರೆ. ಅದು ಸದ್ಗುರುವಿನ ಕೆಲಸ. ಸಾಧನೆ ಮಾಡುವ 1000 ವಿಚಾರಗಳು ಸಿಗ್ತದೆ, 1000 ಶಕ್ತಿಗಳು, 1000 ಸಿದ್ಧಿಗಳೆಲ್ಲ ಬರ್ತದೆ ಸಾಧನೆ ಮಾಡುವಾಗ. ಆ ಸಿದ್ಧಿಯಲ್ಲಿ ನೀವು ಮರುಳಾದ್ರೆ ಆ ಸಿದ್ಧಿಯಲ್ಲೇ ನಿಲ್ತೀರಿ, ಮೇಲೆ ಹೋಗುದು. ಇದು ಸಾಧನೆ ಮಾಡುವವರಿಗೆ ಅದು ಬರ್ತದೆ, ಅದು ಕೇಳ್ತದೆ, ಅದು ಅನೇಕ ರೀತಿಯಲ್ಲಿ ನಮಗೆ ಉಪಕಾರ ಮಾಡ್ತದೆ, ಅನೇಕ ರೀತಿಯ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿಬಿಡ್ತದೆ. ಅದು ನಾವಲ್ಲಿ ಲಾಕ್ ಆಗುವಾಗೆ ಮಾಡಿಬಿಡ್ತದೆ. ಇದನ್ನು ಅನುಭವಿಸಿ ಹೇಳುವಂತ ವಿಚಾರ. ಆಗ ಅದನ್ನೆಲ್ಲ ಸ್ವಲ್ಪ ದೂರ ಮಾಡ್ತಾ ದೂರ ಮಾಡ್ತಾ ದೂರ ಮಾಡ್ತಾ ದೂರ ಮಾಡ್ತಾ ಹೋಗುವಾಗ ನಮಗೆ ಸತ್ಯದ ಅರಿವು ಇನ್ನಷ್ಟು 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 ಆಗ್ತಾ ಹೋಗುವಾಗ ಇದು ನಾವು ಇಲ್ಲವೇ ಇಲ್ಲಲ್ಲ ಅಂತ ಅನಿಸ್ತದೆ. ಆಗ ನಾವು ಯಾಕೆ ಬೇಕಾಗಿದ್ದೇವೆ ಅದು ಕೂಡ ಅನಿಸ್ತದೆ. ನಾವೇ ಇಲ್ಲ, ಆಗ ನಾವು ಯಾಕೆ ಬೇಕಾಗಿದ್ದೇವೆ, ಯಾಕೆ ಬೇಕಾಗಿ ಮಾತಾಡ್ತಿದ್ದೇವೆ, ಯಾರಿಗೆ ಬೇಕಾಗಿ ಮಾತಾಡ್ತಾ ಇದ್ದೇವೆ. ಆ ಸ್ಥಿತಿ ಬಂದು ಬಿಡ್ತದೆ. ಆಗ ಸತ್ಯದ ಅರಿವಲ್ಲಿ ಹೇಳ್ತದೆ, ಇದು ನೀನು ಮಾತಾಡೋದಲ್ಲ, ಇದು ನಾನು ಮಾತಾಡೋದು. ನೀನು ಮಾತಾಡೋದಲ್ಲ, ಇದು ನಾನು ಮಾತಾಡೋದು ಎಂಬ ಅಶರೀರವಾಣಿ ಆಗ್ತದೆ. ಆಗ ಸಾಧಕ ಯೋಗಿಯಾದವ ಸಂತೋಷ ಪಡ್ತಾನೆ. ಸಾಧಕ, ಯೋಗಿ, ಜ್ಞಾನಿ, ಸದ್ಗುರು ಯಾರಾದ್ರೂ ಸರಿ ಆ ಒಂದು ಅಶರೀರವಾಣಿ ಕೇಳಬೇಕು
ಎಂಬ ಶರೀರವಾಣಿ ಯಾವಾಗ ನಿಮ್ಮ ಕಿವಿಯೊಳಗೆ ಕೇಳಲಿಕ್ಕೆ ಪ್ರಾರಂಭ ಪಡ್ತದೋ ಅವತ್ತು ನಿಮ್ಮ ಜೀವಾತ್ಮ ಪರಮಾತ್ಮನಾಗಿ ಪರಿವರ್ತನೆ ಹೊಂದಿತು ಅಂತ ಅರ್ಥ. ಮತ್ತೆ ಜೀವಾತ್ಮ ಪರಮಾತ್ಮ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ದೇಹ ಬಿಟ್ಟು ಸೀದಾ ಪರಮಾತ್ಮನ ಹತ್ರ ಹೋಗಿ ಸೇರುವಂತ ಅರ್ಥ ಅಲ್ಲ. ಜೀವ ಇರುವಾಗಲೇ ಆ ಪರಮಾತ್ಮನ ಸ್ಥಿತಿಯನ್ನು ಈ ಜೀವಾತ್ಮ ನೋಡಿಕೊಳ್ಬೇಕು, ಅನುಭವಿಸಬೇಕು. ಆತ್ಮದಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆತ್ಮ ಡೈರೆಕ್ಟ್ ಆಗಿ ಪರಮಾತ್ಮ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮ ಡೈರೆಕ್ಟ್ ಆಗಿ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೀವಾತ್ಮವೇ ಪರಮಾತ್ಮನಾಗಿ ಪರಿವರ್ತನೆ ಹೊಂದಿದ್ರೆ ಅದು ಪರಮಾತ್ಮನ ಹತ್ರ ಹೋಯಿತು. ಈ ಸತ್ಯವನ್ನು ತಿಳಿದವರೆಲ್ಲ ಅಂತ ಪರಮಾತ್ಮನಿಗೆ ಗುರುದೇವ ಅಂತ ಕರೆದ್ರು. ಸತ್ಯವನ್ನು ತಿಳಿದವರು ಗುರುದೇವ, ಗುರುದೇವ, ಗುರೂಜಿ, ಗುರು ಮಹಾರಾಜ್ ಅವರವರ ಜ್ಞಾನಕ್ಕೆ ತಕ್ಕವಾಗಿ ಕರೆದ್ರು. ಈ ಕಡೆ ಎಲ್ಲ ಬಂದ್ರೆ, ದಕ್ಷಿಣ ಕಡೆ ಬಂದ್ರೆ ಸ್ವಾಮಿಗಳೇ, ಸ್ವಾಮೀಜಿ ಅಂತೇಳಿ ಈ ಕಡೆ ಕರೀತಾರೆ. ಪರಿಪೂರ್ಣ ಶರಣಾಗತಿ ಅಂತ ಅರ್ಥ. ಸ್ವಾಮೀಜಿ ಅಂತೇಳಿ, ಸ್ವಾಮಿ ಅಂತೇಳಿ. ಆಗ ಗುರುದೇವ ಅಂದ್ರೆ ಏನು? ತನ್ನ ಅರಿವನ್ನು ತನಗೆ ಹೇಳಿಕೊಟ್ಟವ. ತನ್ನ ಒಳಗೆ ಒಂದು ಜ್ಯೋತಿ ಉಂಟು, ಅದು ಭಗವಂತ ಅಂತ ಹೇಳಿಕೊಟ್ಟವ ಗುರು. ಆಗ ತನ್ನನ್ನು ತಿಳಿಸಿಕೊಟ್ಟವ ಗುರುದೇವ. ಆ ಗುರು ಎಲ್ಲಿ ಇಲ್ಲ, ಒಳಗೆ ಇದ್ದಾರೆ. ಗುರುದೇವ ಅಂದ್ರೆ ಇಲ್ಲಿ ಒಳಗಿರುವ ವಿಷಯ. ಅದು ಆ ಕಡೆಯಲ್ಲಿ ಆ ರೀತಿ ಕರೆದು, ಇನ್ನು ಅವರವರಿಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಗುರೂಜಿ ಅಂತ ಕರೆದು ಬೇರೆ ಬೇರೆ ರೀತಿಯಲ್ಲಿ ಕರೆದು ಅಂತ ಹೇಳುವ. ಇದೆಲ್ಲ ಅಂತರ್ಜ್ಞಾನಕ್ಕೆ ಸಂಬಂಧಪಟ್ಟ ಜ್ಞಾನದ ವಿಚಾರಗಳಲ್ಲಿ ಬಂದಂತ ಮಾತುಗಳು. ಇದು ಸತ್ಯ ಆದ ಕಾರಣ ಈ ಪ್ರಪಂಚದ ಕೊನೆಯವರೆಗೂ ಈ ಗುರು ಎಂಬ ಸ್ಥಿತಿ ಇರ್ತದೆ. ಇದು ಅಳಿದು ಹೋಗುವುದಿಲ್ಲ. ಯಾವುದೇ ವಿಷಯ ಬಂದರೂ ಕೂಡ ಈ ಗುರು ಎಂಬ ಸ್ಥಿತಿ ಅಳಿದು ಹೋಗುವುದಿಲ್ಲ. ಪ್ರಪಂಚ ಯಾವಾಗ ಪ್ರಾರಂಭವಾಗಿದೆ ಆವಾಗ ಗುರು ಇದ್ದರು. ಪ್ರಪಂಚ ಎಲ್ಲಿಗೆ ಕೊನೆ ಆಗ್ತದೆ ಅಲ್ಲಿವರೆಗೂ ಗುರು ಇರ್ತಾರೆ. ಆದ ಕಾರಣ ಅದು ಇನ್ಫಿನಿಟಿ ಅಂತ ಹೇಳುದು, ಅನಂತ ಅಂತ ಹೇಳುದು. ಹಾಗಾದ್ರೆ ಗುರು ಅಂದ್ರೆ ಯಾರು ಅಂತೇಳಿ ನೀವು ಅರ್ಥ ಮಾಡಿ. ನಾವು ನಮ್ಮನ್ನು ಹೇಳ್ತಾ ಇಲ್ಲ ಇಲ್ಲಿ, ಆ ಗುರುವನ್ನು ಹೇಳ್ತಾ ಇರೋದು, ಆ ಗುರುದೇವ ಅಂತ ಹೇಳೋ ಶಕ್ತಿಯನ್ನು ಹೇಳ್ತಾ ಇರೋದು, ಆ ಗುರು ಮಹಿಮೆಯನ್ನು ಹೇಳ್ತಾ ಇರೋದು. ತಪ್ಪು ತಿಳ್ಕೊಳ್ಬೇಡಿ, ಇಲ್ಲಿ ನಮ್ಮ ಬಗ್ಗೆ ಹೇಳ್ತಾ ಇದ್ದೇವೆ ಅಂತ. ಆ ಗುರು ಎಂಬ ಮಹಿಮೆ ಏನು, ಆ ಗುರು ಎಂಬ ಶಕ್ತಿ ಏನು, ಅದನ್ನು ಅರ್ಥ ಮಾಡಿಕೊಳ್ಳಿ. ಆದ ಕಾರಣ ಹೇಳಿದ್ರು ಗುರು ಒಂದೇ. ಸೂರ್ಯ ಮೊದಲಿಗೆ ಹೇಳಿದ ವಿಚಾರ ಅರ್ಥ ಆಗ್ತದ? ಹಾಗೆ ಎಷ್ಟಿಗೆ ಸಾಕು ಅಂತ ಕಾಣ್ತದೆ ಅಲ್ವಾ? ಅರ್ಥ ಮಾಡಿಕೊಳ್ಳಿ. ಇದು ಸಾಕಾದರೆ ಸಾಕು, ಇದೇ ಸಾಕು, ಜನ್ಮ ಜನ್ಮಕ್ಕೂ ಸಾಕು. 1 ದಿನಕ್ಕೆ, 2 ದಿನಕ್ಕೆ, 1 ವರ್ಷಕ್ಕೆ, 2 ವರ್ಷಕ್ಕೆ, 10 ವರ್ಷಕ್ಕೆ, 20 ವರ್ಷಕ್ಕೆ ಅಲ್ಲ, ಜನ್ಮ ಜನ್ಮಕ್ಕೂ ಸಾಕು. ಇವತ್ತು ಹೇಳಿದ ವಿಚಾರಗಳೆಲ್ಲ, ಕೇಳಿದ ವಿಚಾರಗಳನ್ನು ಇದು ಯಾವ ರೀತಿ ನೀವು ತಗೊಳ್ತೀರಿ, ಯಾವ ರೀತಿ ಸ್ವೀಕಾರ ಮಾಡ್ತೀರಿ, ಆವಾಗ ನಿಮಗೆ ಸತ್ಯದ ಅರಿವಾಗ್ತದೆ ಅಂತ ಹೇಳುದು. ಕೇಳಲಿಕ್ಕೇನೋ ಕೇಳಿದ್ದೇವೆ, ನೋಡ್ಲಿಕ್ಕೇನೋ ನೋಡಿದ್ದೇವೆ, ಕೂತ್ಕೊಳ್ಳಿಕ್ಕೇನೋ ಕೂತ್ಕೊಂಡಿದ್ದೇವೆ, ಸಮಯ ಕೊಡ್ಲಿಕ್ಕೇನೋ ಸಮಯ ಕೊಟ್ಟಿದ್ದೇವೆ. ಆದರೆ ಇದರ ಸೂಕ್ಷ್ಮವನ್ನು ಬಿಡಿಸಿ 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 ನೋಡಿ. ಬಿಡಿಸಿದಷ್ಟು ಬಿಡಿಸಿದಷ್ಟು ಇದು ವಿಷಯಗಳು ನಿಮಗೆ ಒಳಗೆ ಇನ್ನಷ್ಟು 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 ನಿಮ್ಮನ್ನು ಅಂತರ್ಮುಖಿಗೊಳಿಸ್ತದೆ. ಕಿರಣನ ಹತ್ರ ಹೇಳುದು ಅಲ್ವಾ, ರಾಜೀವನ ಹತ್ರ ಹೇಳುದು. ನಿಮ್ಮ ಹೆಸರೆಂತ? ಶಿವಮೂರ್ತಿ ಅವ್ರ ಹತ್ರ ಹೇಳುದು, ರವೀಶ್ ಹತ್ರ ಹೇಳುದು, ಲಲಿತಾ ಅವ್ರ ಹತ್ರ ಹೇಳುದು, ಮಾನಸ ಅವ್ರ ಹತ್ರ ಹೇಳುದು, ಗಾಯತ್ರಿ ಅವ್ರ ಹತ್ರ ಹೇಳುದು, ಮುರಳೀಧರ್ ಹತ್ರ ಅಂತ ಹೇಳುದು. ಹಾಗಿದ್ದಿರು ಎಲ್ಲಾ ಭಕ್ತರ ಹತ್ರ ಹೇಳುದು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ.
ನಿಮ್ಮ ಜನ್ಮಕ್ಕೆ ಸಂಬಂಧಪಟ್ಟ ಆ ಗುರುದೇವರು ನಿಮ್ಮನ್ನು ಒಳ್ಳೆ ದಾರಿಯಲ್ಲೇ ನಡೆಸಿಕೊಂಡು ಹೋಗಲಿ. ನಿಮ್ಮ ಅಂತರಾತ್ಮದ ಗುರುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಅವರು ನಿಮ್ಮನ್ನು ಒಳ್ಳೆ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾರೆ. ಎಲ್ಲ ಗುರುಗಳ ಜ್ಞಾನವನ್ನು ತಗೊಳ್ಳಿ, ಆದರೆ ನಿಮ್ಮ ಅಂತರಾತ್ಮದ ಒಂದು ಗುರುವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅವರು ನಿಮಗೆ ಎಲ್ಲ ಜ್ಞಾನವನ್ನು ಕರುಣಿಸ್ತಾರೆ ಅಂತ ಹೇಳಿದ್ರು. ಗೊತ್ತಾಯ್ತಲ್ವಾ? ಇಷ್ಟು ದೂರ ಬಂದದಕ್ಕೆ ಗೋಪಾಲಪುರದ ಮಹಾಪ್ರಸಾದ, ಗುರುಮನೆ ಪ್ರಸಾದ, ಗುರುಮನೆಯ ಬಾಯಾರಿಕೆ, ಗುರುಮನೆಯ ಊಟ, ಎಂತ ಬೇಕಾದ್ರೆ ಹೇಳ್ಬೋದು, ನಿಮಗೆ ಬಿಟ್ಟ ವಿಚಾರ. ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.